ನೀವೇನನ್ನ ನೋಡ್ತೀರಾ, ನೀವೇನನ್ನ ಫೀಲ್ ಮಾಡ್ತೀರಾ, ನೀವೇನನ್ನ ಬಿಲೀವ್ ಮಾಡ್ತೀರಾ, ಕನ್ನಡಿ ಮುಂದೆ ನೀವು ಹೆಚ್ಚೆಚ್ಚು ಏನನ್ನ ಪ್ರಾಕ್ಟೀಸ್ ಮಾಡ್ತೀರಾ, ಆ ವ್ಯಕ್ತಿ ನೀವು ಆಗ್ತೀರಾ. ಪ್ರೀವಿಯಸ್ ಅಲ್ಲಿ ಕೂಡ ಹೇಳಿದೀನಿ, ಇದು ಒಂದು ಬ್ರೈನ್ ನ GPS ಇದ್ದಾಗೆ. ಈ ಕನ್ನಡಿ ಅನ್ನೋದು ನಿಮ್ಮೊಂದು ಮ್ಯಾನಿಫೆಸ್ಟೇಷನ್ ಪೋರ್ಟಲ್ ಆಗಿರುತ್ತೆ. ಸ್ಪೆಸಿಫಿಕ್ ಒಂದು ಇಂಟೆನ್ಷನ್ ಇರಬೇಕು, ನಿಮ್ಮಲ್ಲಿ ಕ್ಲಾರಿಟಿ ಇರಬೇಕು. ನಾನು ಏನನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ. ಸಪೋಸ್ ಒಂದು ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ, ನ್ಯೂರೋ ಸೈಂಟಿಸ್ಟ್ ಗಳು ಕೂಡ ಇದನ್ನೇ ಹೇಳ್ತಿರೋದು. ಏನಂತ ಹೇಳಿದ್ರೆ, ನಮ್ಮ ಒಂದು ಬ್ರೈನ್ ಯಾವ ರೀತಿ ಅಂತ ಹೇಳಿದ್ರೆ, ಇಟ್ಸ್ ರಿವೈರ್ ಯೋರ್ ಸೆಲ್ಫ್. ಮಿರರ್ ಮುಂದೆ ನಿಂತ್ಕೊಂಡು ನೀವು ನಿಮ್ಮ ಕಣ್ಣನ್ನ ಕಣ್ಣಿಟ್ಟು ನೋಡ್ಬೇಕು. ಐ ವಿಲ್ ಅಂತ ಯೂಸ್ ಮಾಡಬಾರ್ದು, ಐ ಆಮ್ ಅಂತ ಯೂಸ್ ಮಾಡಬೇಕು. ಆಸ್ ಇಫ್ ಇಟ್ಸ್ ಹ್ಯಾಪ್ನಿಂಗ್ ನೌ. ತುಂಬಾ ಜನ ಈ ಒಂದು ಟೆಕ್ನಿಕ್ ನ ಬಳಸಿ ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಆಗೋ ತರ ಅದು ತಗೊಳುತ್ತೆ. ನೀವು ಈ ಒಂದು 5 ಸ್ಟೆಪ್ ನ ಫಾಲೋ ಮಾಡಿದ್ದೇ ಆದ್ರೆ ನಿಮ್ಮೊಂದು ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ಬಹಳ ಸುಲಭ ಆಗುತ್ತೆ. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗಾಡ್ ಮೈಂಡ್ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಈ ಒಂದು ಪಾರ್ಟಿಕ್ಯುಲರ್ ವಿಡಿಯೋದಲ್ಲಿ ನೀವು ತುಂಬ ಟೆಕ್ನಿಕ್ನ ಯೂಸ್ ಮಾಡ್ತೀರಾ, ಸ್ಕ್ರಿಪ್ಟಿಂಗ್ ಯೂಸ್ ಮಾಡಿರ್ತೀರಾ, ಅಫರ್ಮೇಷನ್ ಯೂಸ್ ಮಾಡ್ತೀರಾ, ವಿಜುವಲೈಸೇಷನ್ ಯೂಸ್ ಮಾಡಿರ್ತೀರಾ. ಈ ಒಂದು ಇಂಪಾರ್ಟೆಂಟ್ ಟೂಲ್ ಬಗ್ಗೆ ನಿಮಗೆ ಗೊತ್ತಾ? ಅದು ಬೇರೆ ಯಾವುದೂ ಅಲ್ಲ, ಮಿರರ್ ಟೆಕ್ನಿಕ್. ಓಕೆ, ನೀವು ತುಂಬ ಕೇಳಿರ್ತೀರಾ ಹಾಗೂ ಅಪ್ಲೈನ ಕೂಡ ಮಾಡಿರ್ತೀರಾ ಈ ಒಂದು ಮಿರರ್ ಟೆಕ್ನಿಕ್ನ. ಬಟ್ ಇಲ್ಲಿ ಸೈನ್ಸ್ ಬ್ಯಾಕ್ಡ್ ಆಗಿ ನಾವು ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಪವರ್ಫುಲ್ ಆಗಿ ಯೂಸ್ ಮಾಡಿದಾಗ ನೋಡಿ, ಇದೊಂದು ಟೂಲ್, ಇದೊಂದು ಬ್ಯೂಟಿಫುಲ್ ಟೂಲ್. ನೀವು ಇದನ್ನ ಬಳಸಿದ್ದೇ ಆದರೆ, ಈಗ ನಾನು ಒಂದು 5 ಸ್ಟೆಪ್ ಇಂಪಾರ್ಟೆಂಟ್ ಸ್ಟೆಪ್ನ ಹೇಳ್ತೀನಲ್ಲ, ಈ ಒಂದು ಸ್ಟೆಪ್ನ ನೀವು ಬಳಸಿದ್ದೇ ಆದರೆ ನಿಮಗೆ ಈಸಿಲಿ ನೀವು ನಿಮ್ಮ ಒಂದು ಲೈಫಲ್ಲಿ ನಿಮಗೆ ಏನು ಬೇಕಾದರೂ ಕೂಡ ಮ್ಯಾನಿಫೆಸ್ಟ್ನ ಮಾಡಲಿಕ್ಕೆ ಆಗುತ್ತೆ. ಬಿಕಾಸ್ ಇದೆಲ್ಲದನ್ನು ಕೂಡ ಒಂದು ಬ್ಯಾಕ್ಡ್ ಬೈ ಸೈನ್ಸ್ ಇರುತ್ತೆ. ಸಬ್ಕಾನ್ಷಿಯಸ್ನ ಹೇಗೆ ನಾವು ಕನೆಕ್ಟ್ನ ಆಗೋದು, ತುಂಬ ಟೆಕ್ನಿಕ್ನ ನೀವು ಯೂಸ್ ಮಾಡಿರ್ತೀರಾ. ಆದರೆ ಇದನ್ನ ಮಿರರ್ ಅಲ್ಲಿ ನಿಮ್ಮ ಒಂದು ಪ್ರತಿಬಿಂಬನ ನೀವೇ ನೋಡ್ತೀರಾ. ನಿಮ್ಮ ಒಂದು ಪ್ರತಿಬಿಂಬದ ನೀವು ನೋಡಿದಾಗ ನಿಮ್ಗೆ ಹೆಚ್ಚು ಕರೇಜಸ್, ಒಂದು ಕಾನ್ಫಿಡೆಂಟ್, ಆ ಒಂದು ಫೀಲ್ ಬರುತ್ತೆ. ಅಸಂಪ್ಷನ್ ಮಾಡಿದಾಗ್ಲೂ ಕೂಡ ನಿಮಗೆ ಆ ಒಂದು ನನ್ನಲ್ಲಿ ಆ ಒಂದು ಎಬಿಲಿಟಿ ಇದೆ ಅನ್ನೋದೊಂದು ನಿಮಗೆ ತಿಳಿಯುತ್ತೆ. ಲೆಟ್ಸ್ ಕಂಟಿನ್ಯೂ ಒನ್ ಬೈ ಒನ್. ಮೊದಲನೇದಾಗಿ ಸೆಟ್ ಎ ಕ್ಲಿಯರ್ ಅಂಡ್ ಸ್ಪೆಸಿಫಿಕ್ ಇಂಟೆನ್ಷನ್. ನಿಮಗೆ ಆ ಒಂದು ಸ್ಪೆಸಿಫಿಕ್ ಆ ಒಂದು ಇಂಟೆನ್ಷನ್ ಇರಬೇಕು, ನಿಮ್ಮಲ್ಲಿ ಕ್ಲಾರಿಟಿ ಇರಬೇಕು. ನಾನು ಏನನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ. ಸಪೋಸ್ ಒಂದು ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ, ಐ ವಾಂಟ್ ಟು ಬಿ ರಿಚ್. ನೀವೇನು ಹೇಳ್ತಿರ್ತೀರಾ? ಐ ವಿಲ್ ಬಿಕಮ್ ರಿಚ್, ಐ ವಿಲ್ ಬಿಕಮ್ ರಿಚ್ ಅಂತ ಹೇಳ್ತಿರ್ತೀರಾ. ಬಟ್ ನಿಮಗೆ ಈ ಒಂದು ಕ್ಷಣದಲ್ಲೇ ಓಕೆ, ನಾನು ಈಗ ಫೈನಾನ್ಷಿಯಲ್ ಫ್ರೀಡಮ್ನ ಹೊಂದಿದ್ದೇನೆ, ಐ ಆಮ್ ರಿಚ್ ನೌ, ಐ ಆಮ್ ಅರ್ನಿಂಗ್ ದಿಸ್ ಮಚ್ ಅಮೌಂಟ್ ಇನ್ ಎವ್ರಿ ಮಂತ್. ಈ ರೀತಿಯಾಗಿ ನಿಮಗೆ ಆ ಒಂದು ಕ್ಲಾರಿಟಿ ಇರಬೇಕು, ಆ ಒಂದು ಇಂಟೆನ್ಷನ್ ಇರಬೇಕು. ಇದನ್ನ ಸಬ್ಕಾನ್ಷಿಯಸ್ ತಗೊಳುತ್ತೆ. ನಮ್ಮ ಒಂದು ಸುಪ್ತ ಮನಸ್ಸಿಗೆ ಕ್ಲಾರಿಟಿ ಇರಬೇಕು, ನಾವೇನನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀವಿ, ನಮ್ಮ ಒಂದು ಇಂಟೆನ್ಷನ್ ಏನಿದೆ ಅಂತ. ಸೊ ದಟ್ ನಿಮಗೆ ಯಾವಾಗ ಕ್ಲಾರಿಟಿ ಇರುತ್ತೆ, ಸುಪ್ತ ಮನಸ್ಸು ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನ ಅಲೈನ್ಮೆಂಟ್ನ ಮಾಡುತ್ತೆ, ಒಂದು ಕನೆಕ್ಷನ್ನ ಕೊಡುತ್ತೆ. ಅಂದರೆ ಇಲ್ಲಿ ಎ ಸ್ಪೆಸಿಫಿಕ್ ಗೋಲ್ ಕ್ಯಾನ್ ಆಕ್ಟಿವೇಟ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದ್ರೆ ನೋಡಿ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಬಗ್ಗೆ ನಾನು ಪ್ರೀವಿಯಸ್ ಅಲ್ಲಿ ಕೂಡ ಹೇಳಿದ್ದೀನಿ. ಇದು ಒಂದು ಬ್ರೈನ್ನ GPS ಇದ್ದಾಗೆ. ಓಕೆ, ನೀವು ಹೆಚ್ಚೆಚ್ಚು ಆ ಒಂದು ನಿಮ್ಗೊಂದು ಕ್ಲಿಯರ್ ಆ ಒಂದು ಇಂಟೆನ್ಷನಲ್ ಆ ಒಂದು ಗೋಲ್ ಇದ್ದಾಗ, ನಾನು ಇದು ಆಗಬೇಕು ಆಗಿದೆ, ಓಕೆ ನಾನು ಇದು ಆಗಿದ್ದೀನಿ ಅಂತ ನೀವು ಅದನ್ನ ರಿಪೀಟೆಡ್ ಆಗಿ ಮಾಡಿದಾಗ ಏನಾಗುತ್ತೆ, ನಿಮಗೆ ಆ ಒಂದು ಅಲೈನ್ಮೆಂಟ್ ಆಗಿ ನಿಮಗೆ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಹೋಗ್ತಿರುತ್ತೆ. ಓಕೆ, ಇದು ತುಂಬ ಪವರ್ಫುಲ್ ಆಗಿರುವಂಥ ಟೆಕ್ನಿಕ್. ಓಕೆ, ಅಂದರೆ ಇಲ್ಲಿ ನಾವು ಒಂದು ಕ್ಲಿಯರ್ ಇಂಟೆನ್ಷನ್ ಇಟ್ಕೊಂಡಾಗ, ನಮ್ಗೆ ಏನು ಬೇಕಿದೆ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಕಣ್ಣ ಮುಂದೆ, ಮಿರರ್ನ ಮುಂದೆ ನೀವು ಪ್ರಾಕ್ಟೀಸ್ನ ಮಾಡ್ತಿದ್ದೀರಲ್ವಾ, ಇಂಟೆನ್ಷನ್ ಆ ಒಂದು ಗೋಲ್ ಏನಿದೆ, ನಿಮ್ಮೊಂದು ಪರ್ಟಿಕ್ಯುಲರ್ ಗೋಲ್ ಏನಿದೆ ಅದನ್ನ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿ ಇದ್ದಾಗ ಏನಾಗುತ್ತೆ, ಈ ರೀತಿಯಾಗಿ ಅಲೈನ್ಮೆಂಟ್ ಆಗುತ್ತೆ. ಅಂದರೆ ರಾಸ್ ಏನಿದೆ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಇಂಟೆನ್ಷನ್ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿ ಅದಕ್ಕೆ ಮ್ಯಾಚಿಂಗ್ ಹೊಂದುವಂತ ಒಂದು ಸಿಚುವೇಶನ್ನ ಅದು ಕ್ರಿಯೇಟ್ನ ಮಾಡುವಂಥದ್ದು. ಎರಡನೇದು ಇಂಪಾರ್ಟೆಂಟ್ ಸ್ಟೆಪ್ ಏನಂತ ಹೇಳಿದ್ರೆ, ವೆನ್ ಯು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮಿರರ್, ನೀವು ಯಾವಾಗ ಕನ್ನಡಿ ಮುಂದೆ ನಿಂತ್ಕೊಂತೀರಾ, ನೀವು ಏನು ಮಾಡಬೇಕು, ನಿಮ್ಮೊಂದು ಐನ ಕಾಂಟ್ಯಾಕ್ಟ್ನ ಮಾಡಬೇಕಾಗುತ್ತೆ. ಜೊತೆಗೆ ನೀವು ಕಾನ್ಫಿಡೆಂಟ್ ಆಗಿ ಹೇಳ್ಕೊಳ್ಬೇಕಾಗಿರುತ್ತೆ. ಇವಾಗ ಅಫರ್ಮೇಷನ್ ಎಲ್ಲ ಹೇಳ್ಕೊಂತಿರ್ತೀರಲ್ವಾ, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಕರೇಜಿಯಸ್, ಐ ಆಮ್ ಸಕ್ಸಸ್ಫುಲ್ ಅಂತ. ಈ ರೀತಿ ಅಫರ್ಮೇಷನ್ನ ನೀವು ರಿಪೀಟೆಡ್ ಆಗಿ ನೀವು ನೇರವಾಗಿ ಮಿರರ್ ಮುಂದೆ ನಿಂತ್ಕೊಂಡು ನೀವು ನಿಮ್ಮ ಕಣ್ಣನ್ನ ಕಣ್ಣಿಟ್ಟು ನೋಡಬೇಕು. ಓಕೆ, ನೀವು ಹೆಚ್ಚೆಚ್ಚು ಹೇಳ್ತಾ ಬರ್ತಾ ನಿಮ್ಮಲ್ಲಿ ಯಾವಾಗ ನೀವು ರಿಪೀಟ್ ಮಾಡ್ತೀರಾ, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಕರೇಜಿಯಸ್ ಅಂತ ಯಾವಾಗೆಲ್ಲ ನಿಮಗೆ ರಿಪೀಟೆಡ್ ಆಗುತ್ತೆ, ನಿಮಗೆ ಆ ಅನುಭವ ಆಗುತ್ತೆ, ಆ ಎಕ್ಸ್ಪೀರಿಯನ್ಸ್ನ ನೀವು ಮಾಡ್ತೀರಾ. ಲುಕ್ ಡೀಪ್ ಇನ್ ಟು ಯುವರ್ ಐಸ್
ಆ್ಯಂಡ್ ಸೇ ಅಫರ್ಮೇಷನ್. ಓಕೆ, ಅಂದರೆ ನಿಮ್ಮ ಒಂದು ಕಣ್ಣುಗಳೇನಿದೆ ಅದನ್ನು ಡೀಪಾಗಿ ನೋಡಿ ಅಫರ್ಮೇಷನ್ನ ಹೇಳ್ಕೊಳ್ಳಿ ನೀವು ಯಾವಾಗಲೂ. ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಅಬುಡೆಂಟ್, ಈ ರೀತಿ ಅಫರ್ಮೇಷನ್ ಹೇಳ್ಕೊಂಡಾಗ ಅದು ಇಲ್ಲಿ ನಿಮ್ಮ ಕಣ್ಣುಗಳನ್ನು ಒಂದು ಡೀಪ್ ಐಸ್ನ ನೀವು ನಿಮ್ಮ ಒಂದು ಐ ಕಾಂಟ್ಯಾಕ್ಟ್ನ ಮಾಡಿದಾಗ ಏನಾಗುತ್ತೆ, ನಿಮ್ಮಲ್ಲಿ ಆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ, ಅಲ್ಲಿ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಕಾನ್ಫಿಡೆಂಟ್ ಬಿಲ್ಡ್ ಆದಾಗ ನಿಮಗೆ ಆ ಒಂದು ಎಮೋಷನಲ್ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಸೊ ದಟ್ ನಮ್ಮ ಒಂದು ಬ್ರೈನ್ ಅಲ್ಲಿ ಡೊಪಮೈನ್ ರಿಲೀಸ್ ಆಗುತ್ತೆ. ಇದು ಫೀಲ್ ಗುಡ್ ಹಾರ್ಮೋನ್ ಅಲ್ವಾ. ನೋಡಿ, ನೀವು ಯಾವಾಗೆಲ್ಲ ಇನ್ ಫ್ರಂಟ್ ಆಫ್ ದ ಮಿರರ್ ನೀವು ಒಂದು ಕಾನ್ಫಿಡೆಂಟ್ ಆಗಿ ಈ ಒಂದು ಅಫರ್ಮೇಷನ್ ಔಟ್ಲೋಡ್ ಆಗಿ ನೀವು ವಿತ್ ಎಮೋಷನ್ ಹೇಳ್ಕೊಂಡಾಗ ಏನಾಗುತ್ತೆ, ನಿಮಗೆ ಈ ರೀತಿಯಾಗಿ ಒಂದು ಡಿಫ್ರೆಂಟ್ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ನಮ್ಮ ದೇಹದಲ್ಲಿ. ಅಂದ್ರೆ ಫೀಲ್ ಗುಡ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ದಟ್ ನಿಮ್ಗೆ ಏನಾಗುತ್ತೆ, ನಿಮ್ಮೊಂದು ಮ್ಯಾನಿಫೆಸ್ಟೇಷನ್ ಅದು ಆಲ್ರೆಡಿ ಆಗಿದೆ ಅಂದಾಗ ನಿಮ್ಮಲ್ಲಿ ಹೆಚ್ಚು ಕಾನ್ಫಿಡೆನ್ಸ್ ಸಿಗುತ್ತೆ ಅಲ್ವಾ. ನಾನು ಸಕ್ಸಸ್ ಆಗಿದ್ದೀನಿ, ನನ್ನಲ್ಲಿ ಹೆಚ್ಚು ಸಮೃದ್ಧಿ ಇದೆ, ನಾನು ಹೆಚ್ಚು ಧೈರ್ಯವಾಗಿದ್ದೀನಿ, ಈ ರೀತಿಯಾಗಿ ಹೇಳ್ಕೊಂಡಾಗ ಏನಾಗುತ್ತೆ, ಈ ರೀತಿಯಾಗಿ ನಮ್ಮೊಂದು ದೇಹ ನಮ್ಮೊಂದು ಮೈಂಡ್ ಸಪೋರ್ಟ್ ಆದಾಗ, ಈ ಒಂದು ಮಿರರ್ನ ಮುಂದೆ ಪ್ರಾಕ್ಟೀಸ್ನ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ರಿಪೀಟೆಡ್ ಆಗಿ ಹೇಳ್ಕೊಂತ ನಿಮ್ಮ ಒಂದು ಸಬ್ ಕಾನ್ಸಿಯಸ್ ಅಲೈನ್ಮೆಂಟ್ ಈಸಿಯಾಗಿ ಆಗುತ್ತೆ. ಸೊ ದಟ್ ನಿಮಗೆ ಒಂದು ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ತುಂಬಾ ಸುಲಭ ಆಗುತ್ತೆ. ನೋಡಿ, ಮೂರನೇ ಸ್ಟೆಪ್ಪಲ್ಲಿ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ, ಆಲ್ವೇಸ್ ಯೂಸ್ ಪ್ರೆಸೆಂಟ್ ಟೆನ್ಸ್. ನಿಮ್ಮ ಒಂದು ಪ್ರೆಸೆಂಟ್ ಟೆನ್ಸ್ನ ಅಷ್ಟೇ ನೀವು ಯೂಸ್ನ ಮಾಡಬೇಕು. ಓಕೆ, ಜೊತೆಗೆ ನೀವು ವಿಜುವಲೈಸ್ನ ಮಾಡಬೇಕು. ವೆನ್ ಯೂಸ್ ದ ಪ್ರೆಸೆಂಟ್ ಟೆನ್ಸ್ ಅಂದರೆ ನೋಡಿ, ಐ ವಿಲ್ ಅಂತ ಯೂಸ್ನ ಮಾಡಬಾರ್ದು, ಐ ಆಮ್ ಅಂತ ಯೂಸ್ ಮಾಡಬೇಕು. ಐ ವಿಲ್ ಬಿ ಸಕ್ಸಸ್ಫುಲ್ ಅನ್ನೋದಲ್ಲ, ಐ ಆಮ್ ಸಕ್ಸಸ್ಫುಲ್ ಅನ್ನೋದನ್ನ ತಗೊಬೇಕು. ಜೊತೆಗೆ ನೀವು ವಿಜುವಲೈಸ್ನ ಮಾಡಬೇಕು. ಹೇಗೆ ನೀವು ಸಕ್ಸಸ್ಫುಲ್ ಆದರೆ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ, ಯಾವ ರೀತಿ ನಿಮ್ಮನ್ನ ನೀವು ನೋಡ್ತೀರಾ, ಆ ಒಂದು ಇಮೇಜ್ ನಿಮ್ಮಲ್ಲಿ ಮೆಂಟಲ್ ಇಮೇಜ್ ಬರಬೇಕದು. ಓಕೆ, ನೀವು ಮಿರರ್ ಹತ್ರ ನಿಂತ್ಕೊಂತೀರಾ, ಮಿರರ್ ಮುಂದೆ ನಿಂತ್ಕೊಂತೀರಾ, ನೀವು ಹೇಳ್ಕೊಂತ ಇರ್ತೀರಾ ಐ ಆಮ್ ಸಕ್ಸಸ್ಫುಲ್ ಅಂತ ಹೇಳ್ಕೊಂತೀರಾ. ಡೀಪ್ ಅಫರ್ಮೇಷನ್ ಔಟ್ಲೋಡ್ ಆಗಿ ನೀವು ಹೇಳ್ಕೊಂತೀರಾ. ಅರ್ಥ ಆಗ್ತಿದೆಯಲ್ಲ, ಐ ಆಮ್ ನೌ ಇದನ್ನ ತಗೊಬೇಕಾಗುತ್ತೆ. ಸೊ ನೀವು ಹೇಳ್ಕೊಂತ ಏನಾಗುತ್ತೆ, ನಿಮ್ಗೊಂದು ಮೆಂಟಲ್ ಇಮೇಜಿನರಿ ಕ್ರಿಯೇಟ್ ಆಗುತ್ತೆ. ಆ ಇಮೇಜರಿ ಅಂತ ಹೇಳಿದ್ರೆ ನೀವು ಸಕ್ಸಸ್ಫುಲ್ ಆದಾಗ ಹೇಗೆ ಕಾಣ್ತೀರಾ, ನೀವು ಸಕ್ಸಸ್ಫುಲ್ ಆದಾಗ ಹೇಗೆ ಇರ್ತೀರಾ, ಆ ವಿಜುವಲೈಸೇಷನ್ ನಿಮ್ಗೆ ಕಾಣಿಸ್ಬೇಕು. ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಈಸಿ ಆಗುತ್ತೆ. ನಿಮ್ಮ ಅಫರ್ಮೇಷನ್ ಪ್ಲಸ್ ಆ ಒಂದು ವಿಜುವಲೈಸ್, ಆ ಒಂದು ಇಮೇಜರಿ ನಿಮ್ಗೆ ಬರಬೇಕು. ಸೊ ಬಂದಾಗ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ನೀವು ಯಾವ ರೀತಿ ನೀವು ವಿಜುವಲೈಸ್ ನ ಮಾಡ್ಬೇಕಂತ ಹೇಳಿದ್ರೆ, ಅಂದ್ರೆ ನೀವು ರಿಸಲ್ಟ್ ನ ವಿಜುವಲೈಸ್ ಮಾಡಬೇಕು ಆಸ್ ಇಫ್ ಇಟ್ಸ್ ಹ್ಯಾಪ್ನಿಂಗ್ ನೌ. ಈ ಒಂದು ಕ್ಷಣದಲ್ಲಿ, ಈ ಒಂದು ಮೂಮೆಂಟ್ ಅಲ್ಲಿ ಇದು ನನಗೆ ಸಿಕ್ಕಿದೆ, ಇದನ್ನ ನಾನು ಪಡ್ಕೊಂಡಿದ್ದೀನಿ. ತುಂಬಾ ಸೆಲೆಬ್ರಿಟೀಸ್ಗಳು ಈ ಒಂದು ಟೆಕ್ನಿಕ್ ನ ಮಾಡಿದ್ದಾರೆ. ಓಕೆ, ನಿಮಗೆ ಬಾಲಿವುಡ್ ಸೆಲೆಬ್ರಿಟೀಸ್ಗಳಿರ್ಬೋದು, ನಾನು ಸಪ್ರೇಟ್ ಒಂದು ವಿಡಿಯೋ ಸೀರೀಸ್ನ ಮಾಡ್ತೀನಿ ಸಕ್ಸಸ್ ಸ್ಟೋರೀಸ್ಗಳನ್ನ. ನಿಮಗೆ ಮಿರರ್ ಟೆಕ್ನಿಕ್ದು ಆವಾಗ ಅರ್ಥ ಆಗುತ್ತೆ, ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದು ಹೇಗೆ ಇದು ವರ್ಕ್ ಆಗುತ್ತೆ ಅಂತ. ಬಿಕಾಸ್ ನೋಡಿ, ತುಂಬಾ ಜನ ಈ ಒಂದು ಟೆಕ್ನಿಕ್ನ ಬಳಸಿ ಮ್ಯಾನಿಫೆಸ್ಟ್ನ ಮಾಡಿದ್ದಾರೆ. ಓಕೆ, ಸೊ ದಟ್ ಅಫರ್ಮೇಷನ್ನ ಹೇಳ್ಕೊಂತ ನೀವು ಆ ಒಂದು ಇಮ್ಯಾಜಿನರಿ ಬರಬೇಕು ನಿಮ್ಮಲ್ಲಿ. ಯಾವ ರೀತಿಯಾಗಿ ನೀವು ನಿಂತ್ಕೊಂತೀರ, ಕನ್ನಡಿ ಮುಂದೆ ನಿಂತ್ಕೊಂಡು ಅಫರ್ಮೇಷನ್ ಹೇಳ್ಕೊಂತ, ಅಫರ್ಮೇಷನ್ ಹೇಳ್ತಿದಾಗಲೇ ಐ ಆಮ್ ಸಕ್ಸಸ್ಫುಲ್. ಯಾವ ರೀತಿ ನಿಮ್ಮ ಒಂದು ಬದುಕಲ್ಲಿ ನೀವು ಸಕ್ಸಸ್ ಆಗಬೇಕು ಅದನ್ನ ನೀವು ಕಾಣಬೇಕು. ಅದನ್ನ ಕಾಣ್ದಾಗ ಏನಾಗುತ್ತೆ, ಅದು ಸಬ್ ಕಾನ್ಸಿಯಸ್ ಅಲೈನ್ಮೆಂಟ್ ಆಗುತ್ತೆ. ಈಗ ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಇದು ಸೈಂಟಿಫಿಕಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ವಿಜುವಲೈಸೇಷನ್ ಮಾಡ್ತಾ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಬ್ರೈನ್ ಅಲ್ಲಿ ಇದು ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಆಗೋ ತರ ಅದು ತಗೊಳುತ್ತೆ. ಅಂದ್ರೆ ಇದು ಆಲ್ರೆಡಿ ಇವಾಗ ನಡೀತಿದೆ, ಈ ಒಂದು ಮೂಮೆಂಟ್ ಅಲ್ಲಿ ನಡೀತಿದೆ ಅನ್ನೋ ರೀತಿನೇ ಅದು ತಗೊಳುತ್ತೆ. ಈ ಮೂಮೆಂಟ್ ಅಲ್ಲಿ ಅದು ಜರುಗ್ತಾ ಇದೆ, ಈ ಕ್ಷಣದಲ್ಲಿ ಅದು ನಡೀತಾ ಇದೆ ಅನ್ನೋ ರೀತಿನೇ ಅದು ತಗೊಳ್ಳೋದು. ಅಂದ್ರೆ ನಮ್ಮ ಒಂದು ಬ್ರೈನ್ ಇದು ರಿಯಾಲಿಟಿ. ನಾವು ಅಫರ್ಮ್ ಮಾಡ್ತಾ ನಾವು ವಿಜುವಲೈಸ್ ಮಾಡ್ತಾ ಇರ್ಬೋದು, ಇಮೇಜರಿ ಬರ್ತಾ ಇರ್ಬೋದು, ಬಟ್ ಇಲ್ಲಿ ನಮ್ಮ ಒಂದು ಬ್ರೈನ್ ಯಾವ ರೀತಿ ತಗೊಳುತ್ತೆ ಅಂತ ಹೇಳಿದ್ರೆ, ಇದು ರಿಯಲ್ ಎಕ್ಸ್ಪೀರಿಯನ್ಸಸ್. ಅಂದ್ರೆ ನ್ಯೂರೋ ಸೈಂಟಿಸ್ಟ್ಗಳು ಕೂಡ ಇದನ್ನೇ ಹೇಳ್ತಿರೋದು. ಏನಂತ ಹೇಳಿದ್ರೆ, ನಮ್ಮ ಒಂದು ಬ್ರೈನ್ ಯಾವ ರೀತಿ ಅಂತ ಹೇಳಿದ್ರೆ, ಇಟ್ಸ್ ರಿವೈರ್ ಯೋರ್ ಸೆಲ್ಫ್. ಓಕೆ, ನಾವು ಹೆಚ್ಚೆಚ್ಚು ನಾನು ಸಕ್ಸಸ್ಫುಲ್ ಇದ್ದೀನಿ ಅಂತ ನನ್ನ ಒಂದು ಚಿತ್ರನ ಕಂಡಾಗ, ನನ್ನ ಒಂದು ಸಕ್ಸಸ್ಫುಲ್ ಆ ಒಂದು ವಿಷನ್, ನಾನು ಏನು ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದನ್ನ ನಾನು ಕಂಡಾಗ, ಓಕೆ, ನನ್ನನ್ನು ನಾನು ವಿಜುವಲೈಸ್ ಮಾಡಿದಾಗ, ಅಫರ್ಮೇಷನ್ ಮಾಡಿದಾಗ, ಓಕೆ, ಈ ಮಿರರ್ ನ ಮುಂದೆ ನೀವು ಪ್ರಾಕ್ಟೀಸ್ ನ ಮಾಡಿ ನಿಮ್ಗೆ ಅನುಭವ ಆಗುತ್ತೆ, ಎಕ್ಸ್ಪೀರಿಯನ್ಸಸ್ ಆಗುತ್ತೆ, ಇಲ್ಲಿ ರೀವೈರಿಂಗ್ ಆಗುತ್ತೆ. ಸೊ ಈ ಒಂದು ಬ್ರೈನ್ ನ್ಯೂರನ್ಸ್ ಗಳನ್ನ ಬಗ್ಗೆ ಹೇಳಿದೀನಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದೀನಿ. ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಸೈನ್ಸ್ ಆಫ್ ಗ್ರಾಟಿಟ್ಯೂಡ್ ನ ಬಗ್ಗೆ ಹೇಳ್ತಾ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಸೊ ಯಾರೆಲ್ಲ ಆ ವಿಡಿಯೋ ವಾಚ್ ಮಾಡಿಲ್ಲ, ಆ ವಿಡಿಯೋ ವಾಚ್ ಮಾಡಿ, ನಿಮ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಹೇಗಿದು ವರ್ಕ್ ಆಗುತ್ತೆ ಅಂತ. ನಾವು ಇದನ್ನ ರಿಪೀಟ್ ಮಾಡ್ತಾ ಓಕೆ, ನಾವು ಮಿರರ್ ಮುಂದೆ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಓಕೆ, ಇದು ನ್ಯೂ ರಿಯಾಲಿಟಿ ಅಂತ ನಮ್ಮೊಂದು ಬ್ರೈನ್ ಕನ್ಸಿಡರ್ ನ ಮಾಡುತ್ತೆ. ಅಷ್ಟು ಪವರ್ ಈ ಒಂದು ಮಿರರ್ ಮ್ಯಾನಿಫೆಸ್ಟೇಷನ್ಗೆ ಇದೆ, ಆ ಒಂದು ವಿಜುವಲೈಸೇಷನ್ಗೆ ಇದೆ. ಅಫರ್ಮೇಷನ್ ಪ್ಲಸ್ ಆ ಒಂದು ವಿಜುವಲೈಸೇಷನ್ ಮಾಡ್ತಾ ನೀವು ಕನ್ನಡಿ ಮುಂದೆ ಇದನ್ನ ನಿಮ್ಮೊಂದು ಐ ಕಾಂಟ್ಯಾಕ್ಟ್ ನ ಮಾಡ್ತಾ ಇದನ್ನ ಪ್ರಾಕ್ಟೀಸ್ ನ ಮಾಡುವಂಥದ್ದು. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಈ 4ನೇ ಸ್ಟೆಪ್ ಏನಿದೆಯಲ್ಲ, ಇದು ತುಂಬಾ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬೋದು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಈ ಒಂದು ಸ್ಟೆಪ್ ಅಲ್ಲಿ ನೀವು
ಆ ಅನುಭವನ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ನಿಮ್ಮ ಒಂದು ಲೈಫಲ್ಲಿ ಅಚೀವ್ಮೆಂಟ್ನ ಮಾಡಿದಾಗ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ? ನಿಮ್ಗೆ ಹೆಚ್ಚು ಖುಷಿ ಆಗುತ್ತಾ? ಅಥವಾ ನೀವೊಂದು ಆ ಖುಷಿನ ತಡ್ಕೊಳ್ಳಾರ್ದೆ ನಿಮ್ಮ ಕಣ್ಣಲ್ಲಿ ಈ ಆನಂದ ಬಾಷ್ಪ ಅಂತ ಹೇಳ್ತೀವಲ್ವಾ, ಅದು ಬರುತ್ತಾ? ಅಥವಾ ನಿಮ್ಗೆ ಏನು ಔಟ್ಲಾಡ್ ಆಗಿ ನೀವು ಅಳ್ತೀರಾ? ಆ ಒಂದು ಫೀಲ್ನ ಮಾಡ್ತೀರಲ್ವಾ, ಆ ಒಂದು ಎಮೋಷನ್ಸು ಬೇಕಿರುತ್ತೆ. ನಿಮ್ಮ ಕನ್ನಡಿ ಮುಂದೆ ಆ ಒಂದು ಚಿತ್ರಣವನ್ನ ಕಲ್ಪಿಸ್ಕೊಳ್ಳಿ ನಿಮ್ಮ ಮುಂದೆ. ಓಕೆ, ಪ್ರಾಕ್ಟೀಸ್ನ ಮಾಡಿ ಅಂದ್ರೆ ಮಿರರ್ ಮುಂದೆ ಪ್ರಾಕ್ಟೀಸ್ನ ಮಾಡ್ತಿರ್ತೀರಾ, ಮಾಡ್ತಾ 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 ನೀವು ವಿಜುವಲೈಸ್ನ ಮಾಡ್ತಾ ಮಾಡ್ತಾ ಆ ಚಿತ್ರಣ ಬರಬೇಕು. ಯು ಹ್ಯಾವ್ ಟು ಫೀಲ್ ವಿತ್ ದ ಎಮೋಷನ್. ನಿಮ್ಗೆ ಯಾವ ರೀತಿ ಅದು ಸಕ್ಸಸ್ ಪಡ್ಕೊಂಡಾಗ ನಿಮ್ಗೆ ಯಾವ ಅನುಭವ ಆಗುತ್ತೆ, ಆ ಅನುಭವನ ನೀವು ಇಲ್ಲಿ ವ್ಯಕ್ತಪಡಿಸುವಂಥದ್ದು. ಫೀಲ್ ಇಟ್ ಡೀಪ್ಲಿ. ಎಮೋಷನ್ ಇಸ್ ದ ಮ್ಯಾಗ್ನೆಟ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ, ನೀವು ಹೆಚ್ಚು ಫೀಲ್ನ ಮಾಡಿದಾಗ ಅಂದ್ರೆ ನಿಮ್ಗೆ ನಗು ಬರ್ತಿದೆಯಾ, ನಕ್ಕಿ ನಿಮ್ಗೊಂದು ಆ ಒಂದು ಕ್ರೈಔಟ್ ಆಗ್ತಿದೆಯಾ ಅದನ್ನ ಹಾಡಿ, ಅಥವಾ ನಿಮ್ಗೆ ಆ ಒಂದು ಗ್ರೇಟ್ಫುಲ್ ಫೀಲ್ ಆಗ್ತಿದೆಯಾ, ಆ ಭಾವವನ್ನ ಹೊಂದಿ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ನಿಮ್ಮ ಒಂದು ಅಲೈನ್ಮೆಂಟು ಫಾಸ್ಟರ್ ಆಗುತ್ತೆ. ಅಂದ್ರೆ ಸಬ್ ಕಾನ್ಸಿಯಸ್ ಎಮೋಷನ್ ಒಂದೇ ನೋಡಿ, ನೀವು ಒಂದನ್ನ ಅರ್ಥ ಮಾಡ್ಕೋಬೇಕು. ನಮ್ಮೊಂದು ಸಬ್ ಕಾನ್ಸಿಯಸ್ ಒಂದು ಪಿಕ್ಚರ್ನು ಕೂಡ ತಗೊಳುತ್ತೆ ಅಲ್ವಾ, ಆ ಒಂದು ಪಿಕ್ಚರ್ನು ಕೂಡ ಕಲೆಕ್ಟ್ ಮಾಡುತ್ತೆ. ಅಂದ್ರೆ ನಾವೇನ್ ರಿಪೀಟೆಡ್ ಆಗಿ ಅಫರ್ಮೇಷನ್ ಹೇಳ್ತೀವಿ ಅದನ್ನು ಕೂಡ ಇದು ಮಾಡ್ಕೊಳ್ಳುತ್ತೆ. ಇಲ್ಲಿ ಪ್ಲಸ್ ಎಮೋಷನ್ ಅಂಡ್ ಫೀಲಿಂಗ್ಸ್, ನಾವು ಏನನ್ನ ಎಮೋಷನ್ ನ ಮಾಡ್ತೀವಿ ಅದನ್ನ ಹೇಳಿದ್ವಲ್ವಾ, ಈ 5 ಸೆನ್ಸಸ್ ಆಕ್ಟ್ ಅಂತ ಏನ್ ಹೇಳ್ತೀವಲ್ವಾ, ನಾನು ಸಕ್ಸಸ್ಫುಲ್ ಆದ್ರೆ ಯಾವ ರೀತಿ ಇರುತ್ತೆ ನನ್ನ ಭಾವ, ಆ ಒಂದು ಭಾವವನ್ನ ವ್ಯಕ್ತಪಡಿಸುವಂಥದ್ದು. ಈ ರೀತಿಯಾಗಿ ವ್ಯಕ್ತಪಡಿಸಿದ ಏನಾಗುತ್ತೆ, ಆ ಒಂದು ಅಲ್ಟಿಮೇಟ್ ಆ ಒಂದು ಕನೆಕ್ಷನ್ಸ್, ಆ ಒಂದು ಮ್ಯಾನಿಫೆಸ್ಟೇಷನ್ ಕನೆಕ್ಷನ್ ಆಗುತ್ತೆ. ಅಂದ್ರೆ ಈಸಿಲಿ ನೀವು ಅನ್ಕೊಂಡಿರೋ ಒಂದು ಡಿಸೈರ್ನ, ನೀವೊಂದು ಗೋಲ್ನ ರೀಚ್ ಆಗಿರೋ ರೀತಿ ನೀವು ಮಾಡಿದಾಗ ಏನಾಗುತ್ತೆ, ಆ ಒಂದು ಸಕ್ಸಸ್ ನಿಮ್ಗೆ ಬೇಗ ಸಿಗುತ್ತೆ, ಅಂದ್ರೆ ಫಾಸ್ಟರ್ ಆಗುತ್ತೆ. ನಮ್ಮ ಒಂದು ನಂಬಿಕೆಗಳನ್ನ ನಾವು ವಿತ್ ಎಮೋಷನ್ ಮಾಡಿದಾಗ ನಮ್ಮ ಒಂದು ಸಬ್ ಕಾನ್ಸಿಯಸ್ ಬಿಲೀವ್ನ ಮಾಡುತ್ತೆ. ಬಿಕಾಸ್ ಓಕೆ, ಇದು ಬೇಕಿದೆ ಅವರಿಗೆ, ಇವರು ಆಲ್ರೆಡಿ ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅಂದ್ರೆ ನಮ್ದೇ ಒಂದು ಮೈಂಡು, ಸುತ್ತ ಮನಸ್ಸಲ್ವಾ, ಅಂದ್ರೆ ನಾವೆಷ್ಟು ಡೀಪ್ ಕನೆಕ್ಟ್ ಆಗಿರ್ತೀವಿ, ವಿತ್ ಎಮೋಷನ್ ನಾವು ಕನೆಕ್ಟ್ ಮಾಡಿರ್ತೀವಿ. ಸೊ ಸಬ್ ಕಾನ್ಸಿಯಸ್ ಅದನ್ನ ಆಕ್ಸೆಪ್ಟ್ ನ ಮಾಡ್ಕೊಳ್ಳುತ್ತೆ, ನ್ಯೂ ಬಿಲೀಫ್ ನ ಆಕ್ಸೆಪ್ಟ್ ನ ಮಾಡ್ಕೊಳ್ಳುತ್ತೆ. ನೀವು ಯಾವಾಗ ಒಂದು ಎನರ್ಜೆಟಿಕ್ ಸಿಗ್ನಲ್ ನ, ಒಂದು ಸ್ಟ್ರಾಂಗ್ ಎನರ್ಜೆಟಿಕ್ ಒಂದು ಮೂವ್ಮೆಂಟ್ ನ ನೀವು ರೇಡಿಯೇಟ್ ನ ಮಾಡಿದಾಗ ಏನಾಗುತ್ತೆ, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ಅಂದ್ರೆ ಆಂಪ್ಲಿಫೈ ಆಗುತ್ತೆ. ಅಂದ್ರೆ ಹೆಚ್ಚೆಚ್ಚು ನೀವೊಂದು ಪಾಸಿಟಿವ್ ನ ಫೀಲ್ ಮಾಡ್ತಿರ್ತೀರಾ. ಸೊ ಈ ರೀತಿಯಾಗಿ ವರ್ಕ್ ಆಗುವಂಥದ್ದು. ನೋಡಿ, 5ನೇ ಸ್ಟೆಪ್ ಏನಿದೆ, ಇದು ತುಂಬಾ ಮುಖ್ಯವಾಗಿರುವಂಥದ್ದು. ಓಕೆ, ನೀವು ಯಾವುದೇ ಟೆಕ್ನಿಕ್ ನ ಮಾಡಿ ಈ ಒಂದು ಸ್ಟೆಪ್ ನೀವು ಫಾಲೋ ಅಪ್ ಮಾಡಲೇಬೇಕಾಗಿರುತ್ತೆ. ಸೊ ಮಿರರ್ ಅಫರ್ಮೇಷನ್ ಅಲ್ಲೂ ಅಷ್ಟೇ, ಸೊ ಮಿರರ್ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ಅಲ್ಲೂ ಅಷ್ಟೇ. ಸೊ ನೀವು ಯಾವಾಗ್ಲೂ ಕೂಡ ರಿಪಿಟೇಷನ್ ಮಾಡೋದು ತುಂಬಾ 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 ಇಂಪಾರ್ಟೆಂಟ್ ಇರುತ್ತೆ. ಕನ್ಸಿಸ್ಟೆನ್ಸಿ ಇಸ್ ಕೀ. ಓಕೆ, ಅಂದ್ರೆ ನೀವು ರೆಗ್ಯುಲರ್ ಆಗಿ ರಿಪಿಟೇಷನ್ ಮಾಡಿದಾಗ, ಒಂದು ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ಸೊ ಸಬ್ ಕಾನ್ಸಿಯಸ್ ಅಲೈನ್ಮೆಂಟ್ ಆಗುತ್ತೆ, ಅಂದ್ರೆ ರೀಪ್ರೋಗ್ರಾಮಿಂಗ್ ಆಗುತ್ತೆ. ನಿಮ್ಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ, ಮಾರ್ನಿಂಗ್ ಟೈಮ್ ಸಿಕ್ಕಿದ್ರೆ ಮಾರ್ನಿಂಗ್ ನ ಮಾಡ್ಬೋದು, ನೈಟ್ ಟೈಮ್ ಸಿಕ್ಕಿದ್ರೆ ನೈಟ್ ನ ಮಾಡ್ಬೋದು, ಅಥವಾ ನೀವು ಡ್ರೆಸ್ ಅಪ್ ನ ಮಾಡ್ಕೊಳ್ತೀರಲ್ವಾ, ಸೊ ಆ ಟೈಮಲ್ಲಿ ನೀವು ಯಾವಾಗೆಲ್ಲ ಹೆಚ್ಚು ಕನ್ನಡ ಮುಂದೆ ನಿಂತ್ಕೊಂತೀರ. ತುಂಬಾ ಜನ ಏನ್ ಹೇಳ್ತೀರಾ, ಅಫರ್ಮೇಷನ್ ಮಾಡೋಕ್ಕಾಗಲ್ಲ, ವಿಜುವಲೈಸೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತೀರಲ್ವಾ. ಸೊ ದಟ್ ಗೋ ಟು ಮಿರರ್ ಅಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮಿರರ್. ಓಕೆ, ನೀವು ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ಬೇಕಂತ ಹೇಳಿದ್ರೆ, ಓಕೆ, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಮ್ಯಾಗ್ನೆಟ್ ಫಾರ್ ಸಕ್ಸಸ್, ಐ ಆಮ್ ಅಬಂಡೆಂಟ್, ನಾನು ಆಲ್ರೆಡಿ ಸಕ್ಸಸ್ಫುಲ್ ಇದ್ದೀನಿ, ನಾನು ಸಮೃದ್ಧಿ ಹೊಂದಿದ್ದೀನಿ ಅಂತ ನೀವು ಜಸ್ಟ್ ಈ ರೀತಿಯಾಗಿ ರಿಪೀಟ್ ನ ಮಾಡುವಂಥದ್ದು. ಸೊ ನೀವು ಈ ರೀತಿ ರಿಪೀಟ್ ನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಿಮ್ಮ ಒಂದು ಸಬ್ ಕಾನ್ಸಿಯಸ್ ಅಲೈನ್ಮೆಂಟ್ ಆಗುತ್ತೆ. ಅಂದ್ರೆ ನೀವೊಂದು ಆ ಪ್ರೋಸೆಸ್ಗೆ ಹೊಂದಿಕೊಳ್ತೀರಾ. ನೀವು ಕೇಳ್ಬೋದು, ಇದು ಸೈಂಟಿಫಿಕಲಿ ಯಾವ ರೀತಿ ಆಗುತ್ತೆ ಅಂತ. ಸೊ ನೋಡಿ, ಈಗ ನೀವು ಯಾವ್ದನ್ನ ಹೆಚ್ಚು ರಿಪೀಟ್ ನ ಮಾಡ್ತಿರ್ತೀರಾ, ಓಕೆ, ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಯಾವ್ದನ್ನ ಹೆಚ್ಚು ರಿಪೀಟ್ ಮಾಡ್ತಿರ್ತೀರಾ. ಸೊ ನಮ್ಮೊಂದು ಬ್ರೈನ್ ಅಲ್ಲಿ ನ್ಯೂರಲ್ ಪಾತ್ವೇಸ್ ಗಳು ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಹೇಗೆ ನೋಡಿ, ಈಗ ನೀವು ಜಿಮ್ಗೆ ಹೋದ್ರೆ ಒಂದು ಬಾಡಿನ ಏನು ವರ್ಕೌಟ್ ನ ಮಾಡ್ತಿರಲ್ವಾ, ಸೊ ಅದೇ ರೀತಿ ನೀವು ವರ್ಕೌಟ್ ಮಾಡ್ತಾ ಮಸಲ್ ನ ಬಿಲ್ಡ್ ಮಾಡ್ಬೋದಲ್ವಾ. ಅದೇ ರೀತಿ ನಾವು ಈ ರೀತಿಯ ಒಂದು ಮೆಂಟಲ್ ಪಿಕ್ಚರ್ಸ್ ನ ಮೇಲೆ ವರ್ಕ್ ಮಾಡ್ತಾ, ಈ ಒಂದು ಮಿರರ್ ಒಂದು ಟೆಕ್ನಿಕ್ ನ ವರ್ಕ್ ಮಾಡ್ತಾ, ಅಥವಾ ಯಾವುದೋ ಒಂದು ಟೆಕ್ನಿಕ್ ನ ವರ್ಕ್ ಮಾಡ್ತಾ, ಓಕೆ, ಅದೇನಾಗುತ್ತೆ ಅಂತ ಹೇಳಿದ್ರೆ ನ್ಯೂರಲ್ ಪಾತ್ವೇಸ್ ಗಳು ಕ್ರಿಯೇಟ್ ಆಗ್ತಾ ಹೋಗ್ತಿರುತ್ತೆ. ಅಂದ್ರೆ ಇದು ಸ್ಟ್ರೆಂತ್ ಅನ್ನ ಆಗ್ತಾ ಹೋಗ್ತಿರುತ್ತೆ. ಸೊ ನಾವು ಯಾವ್ದನ್ನ ಹೆಚ್ಚು ರಿಪೀಟ್ ಮಾಡ್ತಿರ್ತೀವಿ, ಸಬ್ ಕಾನ್ಸಿಯಸ್ ಅದನ್ನ ಆಕ್ಸೆಪ್ಟ್ ನ ಮಾಡ್ಕೊಳ್ಳುವಂಥದ್ದು. ಸೊ ದಟ್ ಈ ರೀತಿ ಯಾವಾಗೆಲ್ಲ ಇದು ಆಕ್ಸೆಪ್ಟ್ ನ ಮಾಡ್ಕೊಳ್ಳುತ್ತೆ, ಸೊ ದಟ್ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ತುಂಬಾ ಈಸಿ ಆಗುತ್ತೆ. ಸೊ ಈ ರೀತಿ ಎಲ್ಲ ಮಾಡಿದಾಗ ಯುವರ್ ಬಿಲೀಫ್ ಸಿಸ್ಟಮ್ ಸ್ಟ್ರೆಂತ್ ಥ್ರೂ ಡೈಲಿ ಮೆಂಟಲ್ ವರ್ಕ್ಸ್. ಓಕೆ, ನೀವೇನ್ ಮೆಂಟಲ್ ವರ್ಕ್ಔಟ್ ನ ಮಾಡ್ತಿರ್ತೀರಾ, ಸೊ ಆ ರೀತಿಯಾಗಿ ನಿಮ್ಮ ಆ ಒಂದು ಸಬ್ ಕಾನ್ಸಿಯಸ್ ಅಲೈನ್ಮೆಂಟ್ ಆಗುವಂಥದ್ದು. ಅಂದ್ರೆ ನೀವು ಏನನ್ನ ಪಡ್ಕೊಬೇಕಂತಿದ್ದೀರಾ ಅದು ನ್ಯಾಚುರಲಿ ನೀವು ಅದನ್ನ ಪಡಿತೀರಾ, ಅಂದ್ರೆ ಅಟ್ರಾಕ್ಟ್ ನ ಮಾಡ್ತೀರಾ, ನಿಮಗೆ ಬೇಕಾದನ್ನ ನೀವು ಕ್ರಿಯೇಟ್ ನ ಮಾಡ್ತೀರಾ. ಇಷ್ಟು ಈಸಿ ಇರುವಂತದ್ದು. ನಾನು ಈ ಒಂದು 5 ಸ್ಟೆಪ್ ಏನಿದೆ, ಈ ಒಂದು 5 ಸ್ಟೆಪ್ ನ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೆ ಆದ್ರೆ, ನಾನು ಹೇಳಿದ್ನಲ್ವಾ, ಈ ರೀತಿಯಾಗಿ ನೀವು ಫಾಲೋ ಅಪ್ ನ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಅಚೀವ್ ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಬಿಗ್ ಥಿಂಗ್ಸ್. ನೀವು ಈ ಒಂದು 5 ಸ್ಟೆಪ್ ನ ರಿಮೆಂಬರ್ ಮಾಡ್ಕೊಳ್ಳಿ. ಕ್ಲಿಯರ್ ಇಂಟೆನ್ಷನ್ಸ್ ಇರಬೇಕು. ಓಕೆ, ನನಗೆ ಏನ್ ಬೇಕಿದೆ, ಒಂದು ಸ್ಪೆಸಿಫಿಕ್ ಗೋಲ್ ಬಗ್ಗೆ ನಿಮ್ಗೆ ಗಮನ ಇರಬೇಕು, ನಾನು ಏನೇನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಂತ. ಓಕೆ, ಐ ಕಾಂಟ್ಯಾಕ್ಟ್ ಅಂಡ್ ಸ್ಪೀಕ್ ವಿತ್ ಎಮೋಷನ್. ಅಂದ್ರೆ ನೀವು ಐ ಕಾಂಟ್ಯಾಕ್ಟ್ ನ ಮಾಡ್ತಾ, ಓಕೆ, ನಿಮ್ಗೆ ಏನ್ ಆಗ್ಬೇಕಾಗಿದೆ, ನಿಮ್ಮೊಂದು ಲೈಫಲ್ಲಿ ಏನನ್ನ ಪಡಿಬೇಕು ಅನ್ನೋದನ್ನ ಜಸ್ಟ್ ನೀವು ರಿಪೀಟ್ ಮಾಡ್ತಾ ಹೋಗೋದು.
ಅಂದ್ರೆ ಲುಕ್ ಡೀಪ್ ಇನ್ ಟು ಅವರ್ ಐಸ್, ನೀವು ಅದನ್ನ ನೋಡ್ತಾ ನೋಡ್ತಾ ಅಫರ್ಮೇಷನ್ ನ ಹೇಳ್ಕೊಳ್ಳುವಂಥದ್ದು. ಆಲ್ವೇಸ್ ಯೂಸ್ ದ ಪ್ರೆಸೆಂಟ್ ಟೆನ್ಸ್ ಅಂಡ್ ದ ಫೀಲ್ ಎಮೋಷನ್. ಓಕೆ, ನೀವು 3ನೇ ಸ್ಟೆಪ್ ಏನಿದೆ ಅದು ನೀವು ಆಲ್ವೇಸ್ ಪ್ರೆಸೆಂಟ್ ಟೆನ್ಸ್ ನ ಯೂಸ್ ಮಾಡಬೇಕು. ಅಂಡ್ 4ನೇ ಸ್ಟೆಪ್ ಏನಿದೆ, ನೀವು ಯಾವತ್ತೂ ಕೂಡ ನೀವು ಮಾಡಬೇಕಾದ್ರೆ ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಒಂದು ಎಮೋಷನ್ ನ ಫೀಲ್ ಮಾಡಬೇಕು. ನಾನು ತಿಳಿಸಿದ್ನಲ್ಲ ಯಾವ ರೀತಿ ಎಲ್ಲ ವರ್ಕ್ ಆಗುತ್ತೆ ಇದು ಅಂತ. ಸೊ ದಟ್ ನೀವು 5ನೇದಾಗಿ ಈ ಒಂದು ರಿಪಿಟೇಷನ್ ನ ಮಾಡಬೇಕಾಗುತ್ತೆ. ರಿಪಿಟೇಷನ್ ಅಂತ ಹೇಳಿದ್ರೆ ಏನು, ನೀವು ಕನ್ಸಿಸ್ಟೆಂಟ್ ಆಗಿ ಆ ಒಂದು ಕನ್ಸಿಸ್ಟೆನ್ಸಿನ ಫಾಲೋ ಅಪ್ ಮಾಡಬೇಕು. ಸೊ ಈ ರೀತಿಯಾಗಿ ನೀವು ಈ ಒಂದು 5 ಸ್ಟೆಪ್ನ ಫಾಲೋ ಅಪ್ ಮಾಡಿದ್ದೇ ಆದರೆ ನಿಮ್ಮೊಂದು ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ಸು ಬಹಳ ಸುಲಭ ಆಗುತ್ತೆ. ನೀವು ಅನ್ಕೊಂಡಿರೋ ಡಿಸೈರ್ನ, ಓಕೆ, ನಿಮಗೆ ಒಂದು ಕ್ಲಿಯರ್ ಇಂಟೆನ್ಷನ್ ಇರಲಿ, ಅಫರ್ಮೇಷನ್ನ ಔಟ್ಲೌಡ್ ಹೇಳ್ಕೊಳ್ಳಿ, ಹಾಗೆ ನಿಮಗೆ ಯಾವ ರೀತಿ ಎಲ್ಲ ಬೇಕು, ಓಕೆ, ನಿಮ್ಮೊಂದು ಜೀವನದಲ್ಲಿ ಏನೆಲ್ಲ ಪಡ್ಕೊಬೇಕು ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಕನ್ನಡಿ ಅನ್ನೋದು, ಓಕೆ, ನಿಮ್ಮೊಂದು ಮ್ಯಾನಿಫೆಸ್ಟೇಷನ್ ಪೋರ್ಟಲ್ ಆಗಿರುತ್ತೆ. ಓಕೆ, ನೀವು ನಿಮ್ಮೊಂದು ಹೆಚ್ಚಿನ ನಂಬಿಕೆಯಿಂದ ನಿಮ್ಮ ಒಳಗಡೆ ಆ ಒಂದು ಅಸಂಪ್ಷನ್ ನ ಕ್ರಿಯೇಟ್ ಮಾಡ್ತಾ, ಓಕೆ, ನಿಮ್ಗೆ ಇದು ಆಗುತ್ತೆ, ಇದು ಸಾಧ್ಯ ಇದೆ ಅಂತ ಹೇಳಿ ನೀವು ಹೆಚ್ಚು ಪ್ರಾಕ್ಟೀಸ್ ನ ಮಾಡ್ತಾ ನಿಮಗೆ ಬೇಕಾಗಿರೋದನ್ನ ಹೇಳ್ಕೊಂತ ನೀವು ಪಡ್ಕೊಬಹುದು. ಸೊ ದಟ್ ಇಲ್ಲಿ ಸಬ್ಕಾನ್ಸಿಯಸ್ ಫಾಸ್ಟರ್ ಆಗಿ ವರ್ಕ್ ನ ಮಾಡುತ್ತೆ. ಬಿಕಾಸ್ ನೀವು ಕನ್ನಡಿ ಮುಂದೆ ನಿಂತಾಗ ನಿಮ್ಮನ್ನ ನೀವು ಸಕ್ಸಸ್ಫುಲ್ ವ್ಯಕ್ತಿಯಾಗಿ ನೀವು ಕಾಣ್ತೀರಾ. ನೀವೇನನ್ನ ನೋಡ್ತೀರಾ, ನೀವೇನನ್ನ ಫೀಲ್ ಮಾಡ್ತೀರಾ, ನೀವೇನನ್ನ ಬಿಲೀವ್ ಮಾಡ್ತೀರಾ, ಕನ್ನಡಿ ಮುಂದೆ ನೀವು ಹೆಚ್ಚು ಏನನ್ನ ಪ್ರಾಕ್ಟೀಸ್ ನ ಮಾಡ್ತೀರಾ, ಆ ವ್ಯಕ್ತಿ ನೀವು ಆಗ್ತೀರಾ. ಯು ಆರ್ ವರ್ತಿ, ಯು ಆರ್ ಪವರ್ಫುಲ್ ಅಂಡ್ ಯು ಆರ್ ಆಲ್ರೆಡಿ ಸಕ್ಸಸ್ಫುಲ್. ಐ ಜಸ್ಟ್ ವಿಶ್ ಯು ಆಲ್ ಗುಡ್. ಈ ವಿಡಿಯೋ ಇಷ್ಟ ಆದಲ್ಲಿ ಸೊ ಈ ವಿಡಿಯೋನ ಲೈಕ್ ಮಾಡಿ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ದಯವಿಟ್ಟು ಕಾಮೆಂಟ್ ನ ಮಾಡಿ ಅಂಡ್ ನಿಮ್ಮ ಒಂದು ಒಪಿನಿಯನ್ ಕೂಡ ತಿಳಿಸಿ. ಹಾಗೆ ಮುಂದಿನ ವಿಡಿಯೋ ಕೂಡ ನೀವು ರಿಕ್ವೆಸ್ಟ್ ನ ಮಾಡ್ಬೋದು. ಯಾವ ಒಂದು ಪರ್ಟಿಕ್ಯುಲರ್ ವಿಡಿಯೋ ಬೇಕಿದೆ, ಮ್ಯಾನಿಫೆಸ್ಟೇಷನ್ ವಿಡಿಯೋ, ಸಬ್ಕಾನ್ಸಿಯಸ್ ರಿಲೇಟೆಡ್ ಬೇಕಾ, ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಬೇಕಾ, ಓಕೆ. ಸೊ ಜಸ್ಟ್ ಕಾಮೆಂಟ್ ಡೌನ್, ನಿಮ್ಮ ಒಂದು ರಿಕ್ವೆಸ್ಟೆಡ್ ವಿಡಿಯೋನ ನಾನು ಮಾಡ್ತೇನೆ. ಮತ್ತೆ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.